ನಮಸ್ಕಾರ. ನನ್ನ ಅಮ್ಮ ಅಪ್ಪಯ್ಯ ಗಿಡಮೂಲಿಕೆ ಔಷಧವನ್ನು ಸುಮಾರು ಕಾಯಿಲೆಗೆ ಕೊಡ್ತಾಯಿದ್ರು. ಅವ್ರ ಹತ್ರ ಗೋಗೆರ್ದು ಒಂದಷ್ಟು ಔಷಧಗಳನ್ನು ನಾನು ತಿಳ್ಕೊಂಡಿದ್ದೇನೆ. ಅದರಲ್ಲಿ ಕೆಲವೊಂದು ನಿಮಗೆ ಹೇಳ್ತೇನೆ. ಕೆಲವೊಂದು ಅಂತ ಯಾಕೆ ಹೇಳಿದೆ ಅಂದರೆ, ಪೂರ್ತಿ ಹೇಳಲಿಕ್ಕೆ ಅವರು ಒಪ್ಪಿಗೆ ಇಲ್ಲ. ಅವ್ರು ಹೇಳ್ತಾರೆ, ಸಸ್ಯಗಳ ಬಗ್ಗೆ ಹೇಳಿದರೆ ಮದ್ದು ನಡೆಯುವುದಿಲ್ಲ ಅಂತ ಹೇಳ್ತಾರೆ. ಅದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಅವ್ರ ಭಾವನೆಗೆ ನಂಬಿಕೆಗೆ ಬೆಲೆ ಕೊಟ್ಟು ಅವರು ಹೇಳು ಅಂತ ಹೇಳಿದ ಕೆಲವೊಂದು ಔಷಧಗಳನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. ಇವತ್ತು ನಾನು ಹೊಂಗೆ ಮರದ ಬಗ್ಗೆ ಹೇಳ್ತೇನೆ. ಆ ಹೊಂಗೆ ಮರಕ್ಕೆ ಅಪ್ಪಯ್ಯನ ಭಾಷೆಯಲ್ಲಿ ತೊರಣಿ ಮರ ಅಂತ ಹೇಳ್ತಾರೆ. ಈ ಹೊಂಗೆ ಮರದ ತೊಗಟೆಯನ್ನು ತಂದು ಸರಿಯಾಗಿ ಜಜ್ಜಿ 8 ಲೋಟ ನೀರಿಗೆ ಹಾಕಿ 4 ಲೋಟ ಆಗೋ ತನಕ ಕುದಿಸಿ ಹೊತ್ತಿಗೆ ಅರ್ಧ ಲೋಟ ಕುಡಿತಾ ಹೋದರೆ ಯಾವುದೇ ಥರದ್ದು ಜ್ವರ ಕೂಡ ಕಡಿಮೆ ಆಗುತ್ತಂತೆ. ಮತ್ತು ಈ ವಾಯ್ದೆ ಜ್ವರ ಅಂತ ಹೇಳ್ತಾರೆ. ವಾಯ್ದೆ ಜ್ವರ ಅಂದರೆ ಫ್ಲೂ ಜ್ವರಕ್ಕೆ ಅಪ್ಪಯ್ಯ ಹೇಳೋದು. ಆ ಫ್ಲೂ ಜ್ವರ ಬರುವುದೇ ಇಲ್ಲಂತೆ, ಬಂದದಿದ್ದರೂ ಅದು ಬೇಗ ಕಡಿಮೆ ಆಗಿ ಹೋಗುತ್ತಂತೆ. ಇದ್ರ ಎಲೆಯನ್ನು ಜಜ್ಜಿ ರಸ ತೆಗೆದು 1 ಚಮಚ ರಸಕ್ಕೆ 1 ಲೋಟ ನೀರು ಹಾಕಿ ಖಾಲಿ ಹೊಟ್ಟೆಗೆ, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ರಕ್ತ ಶುದ್ಧಿ ಆಗುತ್ತಂತೆ. ರಕ್ತದಲ್ಲಿ ಯಾವುದೇ ಥರದ ನಂಜು ಬ್ಯಾಕ್ಟೀರಿಯಾ ಇದ್ದರೂ ಕೂಡ ಅದು ಕಡಿಮೆ ಆಗುತ್ತಂತೆ. ಮತ್ತು ಯಾವಾಗಲೂ 15 ದಿನಕ್ಕೊಮ್ಮೆ ಈ ಎಲೆ ಕಷಾಯ, ರಸ ಅಲ್ಲ, ಈ ಎಲೆ ಕಷಾಯ ಮಾಡಿ ಕುಡಿದ್ರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತಾ ಹೋಗುತ್ತಂತೆ. ಇದು ಹೌದು. ಯಾಕೆ ಹೇಳಿದರೆ, ನಾನು ಸಹ ನನ್ನ ಮಕ್ಕಳಿಗೆ ಈ ಎಲೆ ಕಷಾಯ ನಾನು 15 ದಿನಕ್ಕೊಂದ್ಸರಿ ಮಾಡಿ ಕೊಡ್ತೆ, ಮತ್ತು ನಾನು ಸಹ ಕುಡಿತೇನೆ. ಇದರಿಂದ ತುಂಬ ಒಳ್ಳೆಯದಾಗಿದೆ. ಮತ್ತು ಈ ಗಿಡ, ಈ ಒಂದು ಏನು ಹೊಂಗೆ ಮರ ಇದೆಯಲ್ಲ, ಅದು ಉಷ್ಣಾಂಶ ಹೊಂದಿರೋ ಗಿಡ ಅಂತೆ. ಹಾಗಾಗಿ ಇದನ್ನು ಜಾಸ್ತಿ ಸೇವನೆ ಮಾಡೋದೇನೂ ಬೇಕಾಗಿಲ್ಲ. ಒಂದು 15 ದಿನಕ್ಕೊಂದ್ಸರಿ 1 ಲೋಟ ಅರ್ಧ ಲೋಟ ಕಷಾಯ ಮಾಡಿ ಕುಡಿಬಹುದು. ಇದರ ಕಾಯಿಗೆ ಕೂಡ ತುಂಬ ಒಳ್ಳೆ ಔಷಧ ಗುಣ ಇದೆ ಅಂತೆ. ಇದರ ಕಾಯಿ ಸಂಧಿವಾತ ಇರುವ ಕಾಯಿಲೆಯವರು ಒಣಗಿಸಿ, ಅದ್ರ ಒಳಗಡೆ ಒಂದು ಬೀಜ ಬರುತ್ತೆ, ಬಾದಾಮಿ ಥರ ಇರುತ್ತೆ ಆ ಬೀಜ. ಆ ಬೀಜವನ್ನು ಚೆಂದ ಮಾಡಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡ್ರೆ, ಆ ಪುಡಿ 2 ಚಮಚ, ಸಾಸಿವೆ ಎಣ್ಣೆ 100 ml, ಬೆಳ್ಳುಳ್ಳಿ 4-5 ಎಸಳು ಹಾಕಿ ಚೆಂದ ಕುದಿಸಿ, ಈ ಸಂದು ಕಾಯಿಲೆಗಳು ಇರುತ್ತಲ್ಲ, ಕೆಲವರಿಗೆ ಸಂದುವಾತ ಅಂತ ಹೇಳ್ತಾರೆ, ಆ ಸಂದಿಗೆಲ್ಲ ಹಚ್ಚಿಕೊಂಡ್ರೆ ಅದಷ್ಟು ಬೇಗ ಕಡಿಮೆ ಆಗುತ್ತಂತೆ. ಮತ್ತು ಆ ಸಂದು ನೋವು ಮತ್ತು ಬರೋದಿಲ್ಲ, ಅಷ್ಟು ಬೇಗ ವಾಸಿಯಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು ಅಪ್ಪಯ್ಯ. ಮತ್ತು ಇದೇ ಬೀಜದ ಪುಡಿಯನ್ನು 2 ಚಮಚ ತೆಂಗಿನೆಣ್ಣೆ 100 ml ಜೊತೆಗೆ ಹಾಕಿ ಚೆಂದ ಕುದಿಸಿ ತಲೆಗೆ ಹಚ್ಚಿದರೆ, ತಲೆಯಲ್ಲಿ ಹೊಟ್ಟಾಗಿ ಕೆಲವರಿಗೆ ಗಾಯ ಎಲ್ಲ ಆಗುತ್ತಲ್ಲ, ಆ ಗಾಯ ಕೂಡ ಒಣಗುವುದಲ್ಲದೆ ಆ ತಲೆ ಹೊಟ್ಟು ಕೂಡ ನಿವಾರಣೆ ಆಗಿ ಹೋಗುತ್ತಂತೆ. ಅಷ್ಟು ಒಳ್ಳೆ ಔಷಧ ಅಂತೆ ಇದು. ಮತ್ತು ಈ ಮರದ ನೆರಳಲ್ಲಿ 1 ಗಂಟೆ ಕೂತ್ಕೊಂಡ್ರೆ, ಅದು ಎಷ್ಟೇ ಸುಸ್ತಾಗಿ ನಿತ್ರಾಣ ಆಗಿದ್ರೂ ಕೂಡ 1 ಗಂಟೆಯಲ್ಲಿ ಅದೆಲ್ಲ ದೂರ ಆಗುತ್ತಂತೆ. ಅಷ್ಟು ಒಳ್ಳೆಯದು. ನನ್ನ ಅಪ್ಪ ಯಾವಾಗಲೂ ಹೇಳ್ತಾಯಿದ್ರು, ಹೊಂಗೆ ಮರದ ನೆರಳು ಅಂತ ಹೇಳಿದರೆ ತಾಯಿ ಮಡಿಲಿನ ನೆರಳಿನ ಹಾಗೆ ಅಂತ ಹೇಳಿ. ಅಂದರೆ ಅಷ್ಟು ತಂಪನ್ನು ಕೊಡುತ್ತಂತೆ ಅದು, ಮತ್ತು ಅಷ್ಟು ಒಳ್ಳೆ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತಂತೆ. ಇಂಥ ಅದ್ಭುತ ಗುಣವುಳ್ಳ ಸಸ್ಯವನ್ನು ನಿಮ್ಮ ಮನೆ ಎದುರಿಗೂ ಬೆಳೆಸ್ಕೊಳ್ಳಿ. ಯಾಕೆಂದರೆ ಇದು ನಿಮ್ಗೆ ತುಂಬ ಉಪಯುಕ್ತವಾದ ಒಂದು ಸಸ್ಯ ಅಂತ ನಾನು ಹೇಳ್ತೇನೆ. ನಾನು ಕೂಡ 2 ಮರ ಬೆಳೆಸಿಕೊಂಡಿದ್ದೆ. ನೀವು ಸಹ ಬೆಳೆಸಿ ಟ್ರೈ ಮಾಡಿ. ಹೀಗೆ ಅಮೂಲ್ಯ ಗಿಡಗಳ ಬಗ್ಗೆ ಮತ್ತೊಂದಿಷ್ಟು ಔಷಧಿಯೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೇನೆ. ನಮಸ್ಕಾರ.